ಮುಂದೆ 7ನೇ ಕೊನೆ ಮಾತನ್ನು ನಾವು ನೋಡೋಣ. ಕೊನೆ ಮಾತು ಲೂಕನು ಬರೆದ ಸುವಾರ್ತೆ 23:46 ವಚನವನ್ನು ನಾವು ಓದಿಕೊಳ್ಳೋಣ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಹಲ್ಲೆಲೂಯಾ. ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಮತ್ತಾಯ, ಮಾರ್ಕ್, ಲೂಕ್ ಒಬ್ಬೊಬ್ಬರು ಒಂದೊಂದು ಥರ ಬರೀತಾರೆ. ಸೊ ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಆತ್ಮವನ್ನು ಯಾರಿಗೆ ಒಪ್ಪಿಸಿಕೊಟ್ರು? ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ರು. ಕಮಿಟ್ಮೆಂಟ್ ಟು ಗಾಡ್. 6 ಮಾತುಗಳನ್ನು ಹೇಳಿದ ತಕ್ಷಣ 7ನೇ ಮಾತಿನಲ್ಲಿ ಯೇಸು ಸ್ವಾಮಿಯವರು ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ರು. ಯಾಕಂದರೆ ಆತ್ಮವನ್ನು ಸೃಷ್ಟಿ ಮಾಡಿದಾತ ಯಾರು? ದೇವರು. ಈಗ ಈ ದೇಹ ಎಲ್ಲಿಂದ ಬಂದಿರುತ್ತೋ ಅಲ್ಲಿಗೆ ಹೋಗುತ್ತೆ ಎಂಬುದಾಗಿ ನಾವು ಸಾಮಾನ್ಯವಾಗಿ ಹೇಳುವಂಥ ಮಾತಿದು. ಬಟ್ ದೇಹ ಮಣ್ಣಿನಿಂದ ಬಂದಿದೆ, ಮಣ್ಣಿಗೆ ಹೋಗುತ್ತೆ. ಬಟ್ ಆತ್ಮ ಎಲ್ಲಿಗೆ ಹೋಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿರೋರಿಗೂ ನಾವು ಏನಿರಬೇಕು, ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಎಂಬುದಾಗಿ ನಾವು ಭಾವಿಸುತ್ತೇವೆ. ಬಟ್ ನಮ್ಮ ಆತ್ಮಕ್ಕೆ ಎಷ್ಟು ವರ್ಷ ಇದೆ, ಸತ್ತ ಮೇಲೆ ನಮ್ಮ ಆತ್ಮ ಯಾವ ರೀತಿಯಾಗಿರುತ್ತೆ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಹಂಗಾಗಿ ಬಹಳ ಅನ್ಯಾಯಗಳು, ಭ್ರಷ್ಟಾಚಾರ, ಅಕ್ರಮ ಭಾಳ ನಡೀತಾ ಇರ್ತವೆ. ಅವರಿಗೆ ಆತ್ಮದ ಬಗ್ಗೆ ಭಯ ಇಲ್ಲ. ಈಗ ನಾವು ಚೆನ್ನಾಗಿದ್ರೆ ಸಾಕು ಎಂಬುದಾಗಿ ಸ್ವಾರ್ಥತೆಯಲ್ಲಿ ಪ್ರತಿಯೊಬ್ಬರು ಜೀವಿಸುವಂಥವರಾಗಿದ್ದೇವೆ. ಬಟ್ ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಆತ್ಮವನ್ನು, ದೇವರೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ, ಹೀ ಈಸ್ ಹ್ಯಾಂಡ್ ಓವರಿಂಗ್ ಹಿ ಸ್ಪಿರಿಟ್ ಟು ಗಾಡ್, ಅಂದರೆ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾ ಇದ್ದಾನೆ. ಸೊ 6 ಮಾತುಗಳು ಹೇಳಿದ ತಕ್ಷಣವೇ ಯೇಸು ಸ್ವಾಮಿಯವರು ಆಯ್ತು, ಇಲ್ಲಿಗೆ ಸಾಕಾಯ್ತು, ಇನ್ನು ಭರಿಸುವಷ್ಟು ಶಕ್ತಿ ಕೂಡ ನನಗಿಲ್ಲ ಎಂಬುದಾಗಿ ತಿಳಿದಂಥ ಯೇಸು ಸ್ವಾಮಿಯವರು ನನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾನೆ. ಸೊ ಯೇಸು ಸ್ವಾಮಿಯವರು ಒಂದು ಮಾತು ಹೇಳ್ತಾ ಇದ್ದಾರೆ ಯೋಹಾನ ಸುವಾರ್ತೆಯಲ್ಲಿ 10:18. ಇದನ್ನು ಓದಿಕೊಳ್ಳೋಣ, ಭಾಳ ಇಂಪಾರ್ಟೆಂಟು. 10:18. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಎಲ್ಲೆಲ್ಲೋ ಹಳ್ಳಿಗೆ ಹೋದ್ರು, ಪಟ್ಟಣಕ್ಕೆ ಹೋದ್ರು, ದೊಡ್ಡ ದೊಡ್ಡ ಸಿಟಿಗಳಿಗೆಲ್ಲ ಹೋದಾಗ ಆತನ್ನ ಸಾಯಿಸೋದಕ್ಕೆ ಎಷ್ಟೋ ಜನ ಬಂದಿರ್ಬೋದು. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಈ ಮಾತನ್ನು ಹೇಳ್ತಾ ಇದ್ದಾರೆ, ನನ್ನ ಪ್ರಾಣವನ್ನು ಯಾರು ಕೂಡ ತೆಗೆಯುವುದಕ್ಕೆ ಆಗುವುದಿಲ್ಲ, ನನ್ನಷ್ಟಕ್ಕೆ ನಾನೇ ಒಪ್ಪಿಸಿಕೊಟ್ಟಾಗ ಮಾತ್ರ ಅದು ಇದು ಆಗುತ್ತದೆ ಎಂಬುದಾಗಿ. ಈ ಒಂದು ಅಧಿಕಾರವನ್ನು ನಾನು ಯಾರಿಂದ ಪಡೆದಿದ್ದೀನಿ? ತಂದೆಯಾದ ದೇವರಿಂದ ಪಡೆದಿದ್ದೀನಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಈ ಮಾತಿನಲ್ಲಿ ನಾವು ನೋಡುವುದಾದರೆ ಯೇಸು ಸ್ವಾಮಿಯವರಿಗೆ ಎಷ್ಟೇ ಇದಿದ್ದಾಗೂ ಕೂಡ ಲಾಸ್ಟ್ ತನ್ನ ಎಲ್ಲ ಕ್ರಿಯೆಗಳನ್ನು ಮುಗಿಸಿದ ಮೇಲೆ ತಾನು ಯಾವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಿದ್ದೇನೆಂಬುದಾಗಿ ತಿಳ್ಕೊಂಡು ಆ ಕಾರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಸಮಾಪ್ತವಾಯಿತು, ಮುಗೀತು, ಇಟ್ ಈಸ್ ಫಿನಿಶ್ಡ್ ಎಂದು ಹೇಳಿದ ಮೇಲೆ ಈಗಾಯಿತು, ನಂದೇನಿಲ್ಲ ಕೆಲಸ ಮಾಡುವುದಕ್ಕೆ ಎಂಬುದಾಗಿ ತಿಳಿದ ಮೇಲೆ ದೇವರಿಗೆ ತನ್ನ ಆತ್ಮವನ್ನು ಏನು ಮಾಡಿದೆ ಯೇಸು ಸ್ವಾಮಿಯವರು ಒಪ್ಪಿಸಿಕೊಟ್ಟರು. 7ನೇ ಮಾತಿನಲ್ಲಿ ನಾವು ನೋಡುವುದಾದರೆ ನಾವು ಕೂಡ ಭಾಳ ಸಂದರ್ಭದಲ್ಲಿ ಏನಂತೀವಿ, ಭಾಳ ನಿರಾಶ್ರಿತರಾಗಿರ್ತೀವಿ. ಸಾವಿನ ಒಂದು ಗಳಿಗೆಯಲ್ಲಿ ನಾವಿರುವಾಗ ಭಾಳ ಸಾಯ್ತೀವಿ ಎಂಬುದಾಗಿ ನಮಗೆ ಗೊತ್ತಾದಾಗ ಸೊ ನಮ್ಮ ಮಾತುಗಳು ಡಿಫ್ರೆಂಟಾಗಿ ಬರ್ತವೆ, ಸಾಮಾನ್ಯರಂತೆ ನಾವು ಮಾತಾಡೋದಿಲ್ಲ. ಸೊ ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿಯವರು 6 ಮಾತುಗಳು ಹೇಳಿದ ತಕ್ಷಣವೇ 7ನೇ ಮಾತಿನಲ್ಲಿ ನನ್ನೆಲ್ಲ ಮುಗೀತು ಎಂಬುದಾಗಿ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ರು. ಸೊ ಒಪ್ಪಿಸಿದಂಥ ಸಮಯದಲ್ಲಿ, ಯಾಕಂದರೆ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದರು, ಬಟ್ ಮನುಷ್ಯನಾಗಿ ಇದ್ದರು, ಅದೇ ರೀತಿಯಾಗಿ ದೈವ ಕುಮಾರನಾಗಿ ಕೂಡ ಇದ್ದರು. ಸೊ ಈ ಶಿಲುಬೆಯಲ್ಲಿ ಆಡಿದ 7 ಮಾತಿನ ಮೂಲಕವಾಗಿ ನಮಗೇನಾಗಿದೆ? ರಕ್ಷಣೆ ಉಂಟಾಗಿದೆ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ನಾನು ಶಿಲುಬೆಗೇರಿಸಿದ ಕ್ರಿಸ್ತನನ್ನು ನಿಮಗೆ ಪ್ರಚುರಪಡಿಸ್ತಾ ಇದ್ದೇನೆ ಎಂಬುದಾಗಿ. ಶಿಲುಬೆ ಮೂಲಕವಾಗಿ ಆಗಿನ ಕಾಲದಲ್ಲಿರುವಂಥ ನಂಬಿಕೆ ಏನಾಯಿತು? ಅಪನಂಬಿಕೆ ಹೋಯಿತು, ನಂಬಿಕೆ ಎಂಬುದು ಬಂತು. ಆಗಿನ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯರು
ಅದೇ ರೀತಿಯಾಗಿ ಅಲ್ಲಿರುವಂಥ ಯಹೂದ ಜನಾಂಗ, ಅಲ್ಲಿರುವಂಥ ಬೇರೆ ಬೇರೆ ಜನಾಂಗದವರೆಲ್ಲರೂ ಶಾಪಗ್ರಸ್ತನಾದಂಥ ಮಾತ್ರ ಯಾರು ದೋಷಿಯಾಗಿರ್ತಾ ಅವ್ರು ಮಾತ್ರ ಶಿಲುಬೆಗೆ ಏರಿಸ್ತಾರೆ ಎಂಬುದಾಗಿ ಅವರ ಒಂದು ನಂಬಿಕೆ ಆಗಿತ್ತು. ಬಟ್ ಅದನ್ನೇನು ಮಾಡಿದ್ರು, ಯೇಸು ಸ್ವಾಮಿಯವರು ಮುರಿದು ಹಾಕಿದ್ರು. ಶಿಲುಬೆ ಮೂಲಕ ನಮಗೇನಿದೆ, ಕ್ಷಮಾಪಣೆ ಇದೆ, ಶಾಂತಿ ಇದೆ, ಒಂದು ಭರವಸೆ ಇದೆ, ಒಂದು ಪ್ರೀತಿ ಇದೆ ಎಂಬುದಾಗಿ ಇದರ ಮೂಲಕವಾಗಿ ತಿಳಿಯಪಡಿಸಿದ್ರು ಎಂಬುದಾಗಿ. ಸೊ ಈ ಒಂದು ಸಮಯದಲ್ಲಿ ನಾವು 7 ಮಾತುಗಳನ್ನು ನಾವು ಧ್ಯಾನ ಮಾಡಿದ್ವಿ. ಸೊ ಕೊನೆ ಮಾತಿಗೆ ನಾನು ಅಷ್ಟೊಂದು ಪ್ರಿಪೇರ್ ಆಗಿಲ್ಲ, ಸೊ ಹಂಗಾಗಿ ನಾನು ಸ್ವಲ್ಪನೇ ಹೇಳಿದೆ. ಬಟ್ ಈ 7 ಮಾತುಗಳು ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇನೆ. ಸೊ ಗುಡ್ ಫ್ರೈಡೇ ಎಂಬುದು ದುಃಖಕರವಾದ ದಿನ ಅಲ್ಲವೇ ಅಲ್ಲ. ಗುಡ್ ಫ್ರೈಡೇ ಎಂಬುದು ನಮಗೆ ಪರಲೋಕವನ್ನು ಪರಿಚಯಿಸಿದಂಥ ದಿನ. ಹಲ್ಲೆಲೂಯ. ಒಂದು ವೇಳೆ ಯೇಸು ಸ್ವಾಮಿ ಅವರು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸದೇ ಇದ್ದಿದ್ರೆ ನಮಗೆ ಯಾರಿಗೂ ಕೂಡ ನಿರೀಕ್ಷಣೆ ಎಂಬುದು ಇರ್ತಿದ್ದಿಲ್ಲ. ನಮ್ಮ ಆತ್ಮ ಎಲ್ಲಿರ್ತಿತ್ತೋ ಗೊತ್ತಿಲ್ಲ. ಯಾಕಂದರೆ ಯೇಸು ಸ್ವಾಮಿಯವರು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸೋದ್ರ ಮೂಲಕವಾಗಿಯೇ ನಮಗೇನಾಯಿತು, ಪರಲೋಕದ ಪರಿಚಯವಾಯಿತು. ಹಲ್ಲೆಲೂಯ. ಸೊ ಹಂಗಾಗಿ ಗುಡ್ ಫ್ರೈಡೇ ದಿನ ಯಾರು ಕೂಡ ಅಳೋದು ಬೇಡ. ಯಾಕಂದರೆ ನಮ್ಮ ದೇವರು ಸತ್ತಂಗ ಇದ್ದಾನ? ಇಲ್ಲ, ಏನಾಗಿದ್ದಾನೆ? ಎದ್ದು ಬಂದಿದ್ದಾನೆ. ಸೊ ಜಸ್ಟ್ ಆತನ ಮಾತುಗಳನ್ನು ನಾವೇನು ಮಾಡೋಣ, ಈ ಗುಡ್ ಫ್ರೈಡೇ ದಿನದಂದು ನಾವೇನು ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಪರಿಶುದ್ಧಾತ್ಮ ದೇವರು ಯಾವ ರೀತಿಯಾಗಿ ಅವರಿಗೆ ತಿಳಿಸ್ತಾನೋ ಆ ರೀತಿಯಾಗಿ ನಾವು ಪರಿಶುದ್ಧಾತ್ಮ ದೇವರ ಮಾತುಗಳನ್ನು ಕೇಳ್ತೀವಿ. ಸೊ ಈ 7 ಮಾತುಗಳು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಹಲ್ಲೆಲೂಯ. ಹಲ್ಲೆಲೂಯ.